ಪ್ರೀತಿಯ ಸ್ನೇಹಿತರೆ, ನಾನು ವಾಕಿಂಗಿಂದ ಬರಬೇಕಾದ್ರೆ ನನ್ನ ಬಾಲ್ಯ ಸ್ನೇಹಿತ ಸಿಕ್ಕಿದ್ದ. ಅವನು ನಮ್ಮ ಜನದ ಮನೆಯ ಒಂದು ಫಂಕ್ಷನ್ಗೆ ಹೋಗಿದ್ದಂತೆ. ಅಲ್ಲಿ ಎಲೆಯ ತುದಿಯಲ್ಲಿ ಬಡಿಸಿದಂಥ ಈ ರುಚಿಕರವಾದ ಅನ್ನವನ್ನು ತಿಂದು ಅವನಿಗೆ ಇನ್ನೂ ಸ್ವಲ್ಪ ಹಾಕಿಸ್ಕೋಬೇಕು ಅಂತ ಆಸೆ ಆಯ್ತಂತೆ. ಬಟ್ ಎಲ್ಲರೂ ಇದರಲ್ಲ ಪಂಕ್ತಿಯಲ್ಲಿ, ಹೇಗೆ ನಾನು ಕೇಳೋದು ಅಂತ ನಾಚಿಕೊಂಡು ಅಷ್ಟನ್ನೇ ತಿಂದು ನನಗೆ ಸಿಕ್ಕಿ ವಾಕಿಂಗ್ನಲ್ಲಿ ಹೇಳ್ದ, ವಿಜಯ ದಯಮಾಡಿ ನೀನು ವಿಡಿಯೋನ ಅಪ್ಲೋಡ್ ಮಾಡು ನಿನ್ನ ಯೂಟ್ಯೂಬ್ನಲ್ಲಿ ಮಾಡಿಬಿಟ್ಟು ನಾನು ನನ್ನ ಶ್ರೀಮತಿ ಕೈಲಿ ಮಾಡಿಸ್ಕೊತೀನಿ, ನನಗೆ ತುಂಬ ಇಷ್ಟ ಆಯಿತು ಅಂತಂದ. ಅದಕ್ಕೇನಂತೆ ಇರಪ್ಪ ಅಂತ ನಾನು ಇವತ್ತು ಕೇವಲ ಅರ್ಧ ಗಂಟೆಯಲ್ಲಿ ಈ ರುಚಿಕರವಾದಂತಹ ಒಂದು ಉಪಹಾರವನ್ನು ಮಾಡಿದೆ. ಇದನ್ನು ಹೋಮ ಹವನ ಸತ್ಯನಾರಾಯಣ ಪೂಜೆ ವ್ರತ ದಿನಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಎಲೆಯ ತುದಿಯಲ್ಲಿ ಬಡಿಸೋಕ್ಕೆ ಇದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಒಮ್ಮೆ ನೀವು ಮಾಡ್ಕೊಳ್ತೀನಿ, ಅದನ್ನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಎಲ್ಲಿಯೂ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಯಾಕೆ ತಡ, ವೀಡಿಯೋ ಕಂಟಿನ್ಯೂ ಆಗುತ್ತೆ. ಮುಂದೆ ವ್ರತಗಳೆಲ್ಲ ಬಂದೇ ಬರುತ್ತೆ. ಎಲ್ಲರ ಮನೆಯಲ್ಲೂ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಸ್ನೇಹಿತನಿಗೂ ಸಹ ನಾನು ಫೋನ್ ಮಾಡಿ ತಿಳಿಸಿದ್ದೀನಿ ನೋಡು ಅಂತ. ಅವನು ಶ್ರೀಮತಿ ಕೈಯಲ್ಲಿ ಮಾಡಿಸ್ಕೊಂಡು ನಂತರ ನನಗೆ ಕಮೆಂಟ್ನಲ್ಲಿ ತಿಳಿಸ್ತಾನೆ. ಬನ್ನಿ, ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ರುಚಿಕರವಾದ ಒಂದು ಬ್ರೇಕ್ಫಾಸ್ಟ್ ಅಂದರೆ ಫಲಹಾರ ಮಾಡ್ತಾಯಿದ್ದೀನಿ. ಆ ಒಂದು ತಿಂಡಿಗೆ ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅನ್ನೋ ವಿವರಣೆಯನ್ನು ಮೊದಲಿಗೆ ಕೊಟ್ಬಿಡ್ತೀನಿ. ಸ್ನೇಹಿತರೆ, ಈ ಒಂದು ತಿಂಡಿಯನ್ನು ಒಂದು ಉಪಹಾರವನ್ನು ಮಾಡಲು ನಾನು ತೊಗೊಂಡಿರ್ತಕ್ಕಂಥ ಪದಾರ್ಥಗಳು: ಅಡಿಗೆ ಅರಶಿನ, ನಿಮ್ಮ ಮನೆಯ ಹುಳಿಗೆ ಅನುಸಾರವಾಗಿ ಹುಳಿ ಅಂದರೆ ನಿಂಬೆ, ಇದನ್ನು ಹುಣಸೆ ಹಣ್ಣನ್ನು ನಾನು ನಾರನ್ನೆಲ್ಲ ಬೀಜ ಎಲ್ಲ ತೆಗೆದು ನೆನೆ ಹಾಕಿಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಹಾಕೊಳ್ಳೋದ್ರಿಂದ ಈ ರೀತಿ ಮಾಡಿ. ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ತೊಗೊಳ್ಳಿ. ನಾನು ಇಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ತೊಗೊಂಡಿದ್ದೀನಿ. ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಬೆಲ್ಲ ಬೇಕೇ ಬೇಕು. ನಾನು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ. ನೀವು ಕಡಿಮೆ ತಿನ್ನೋರು ಕಡಿಮೆ ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ. ಇಲ್ಲಿ ಇಂಗನ್ನು ಕೆಲವರು ರುಬ್ಬಕ್ಕೆ ಹಾಕ್ಕೊತಾರೆ, ನಾನು ಇಂಗನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಮತ್ತು ಒಂದು ದೊಡ್ಡ ತೆಂಗಿನಕಾಯಿ ಹೋಳಿನ ತೆಂಗಿನ ತುರಿ. ಇದಿಷ್ಟನ್ನು ಹಾಕ್ಕೊಂಡು ಈಗ ಮೊದಲಿಗೆ ಬಂದ್ಬಿಡೋಣ. ನಂತರ ನಾನು ನಿಮಗೆ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಾಸಿವೆಯನ್ನು ನೀವು ಎಷ್ಟು ಅನ್ನವನ್ನು ಮಾಡ್ತೀರ ತಿಂಡಿಗೆ ಅದರ ಮೇಲೆ ಅನುಗುಣವಾಗಿ ಸಾಸಿವೆಯನ್ನು ಹಾಕ್ಕೊಳ್ಳಿ. ಹೆಚ್ಚಿಗೆ ಹಾಕ್ಕೊಂಡ್ರೂ ಕಹಿ ಬಂದ್ಬಿಡುತ್ತೆ. ಯಾಕೆಂದರೆ ಹಸಿ ಸಾಸಿವೆಯನ್ನೇ ನಾವು ರುಬ್ತಾ ಇರೋದ್ರಿಂದ ಇದೊಂದು ಕಿವಿ ಮಾತು. ಸ್ನೇಹಿತರೆ ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಈ ಒಂದು ತಿಂಡಿಗೆ ಹಾಕೊಳ್ಳೋಂಥ ಸಾಂಪ್ರದಾಯಿಕ ಪದಾರ್ಥಗಳು. ಇದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ 2 ಏಲಕ್ಕಿ ಹೆಸರು. ಯಾಕೆಂದರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಯಾವುದನ್ನು ಹಾಕೋಂಗಿಲ್ಲ. ಬಹಳ ಸಾತ್ವಿಕವಾದ ಒಂದು ಆಹಾರ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ರುಬ್ಕೊಂಬಂದಿದ್ದೀನಿ. ಈ ರೀತಿ ಸ್ವಲ್ಪ ತರತರಿಯಾಗಿ ಇರಲಿ. ಈಗ ಮುಂದಿನ ಪ್ರೊಸೀಜರ್ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ ನೋಡಿ, ಬಾಣಲೆ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಗಾಣದಿಂದ ತೆಗೆದಂಥ ಪರಿಶುದ್ಧವಾದ ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕಿದ್ದೀನಿ. ನಾನು ಅದನ್ನೇ ಎಲ್ಲ ಪದಾರ್ಥಕ್ಕೂ ಬಳಸೋದು, ನಿಮಗೆ ವಿಡಿಯೋದಲ್ಲೂ ಸಹ ತೋರಿಸಿದ್ದೀನಿ. ಈಗ ಅದು ಎಣ್ಣೆ ಕಾದು ಬಂದಿದೆ ನೋಡಿ. ಈಗ ಸಾಸಿವೆ ಮತ್ತು ಜೀರಿಗೆ. ಇಲ್ಲಿ ಜೀರಿಗೆಯನ್ನು ಸಾಮಾನ್ಯ ಬಳಸಲ್ಲ, ನಾನು ಎಲ್ಲದಕ್ಕೂ ಸಹ ಜೀರಿಗೆಯನ್ನು ಉಪಯೋಗಿಸೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಪ್ರೀತಿಯ ಸ್ನೇಹಿತರೆ ನೋಡಿ, ಸಾಸಿವೆ ಜೀರಿಗೆ 2 ಸಿಡಿತಾ ಇದೆ. ಈಗ ನಾನು ಒಂದು 3 ಸ್ಪೂನಷ್ಟು ಕಡಲೆಕಾಯಿ ಬೀಜವನ್ನು ತೊಗೊಂಡಿದ್ದೀನಿ. ಆ ಶೇಂಗಾ ಬೀಜವನ್ನು ಈಗ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ರೋಸ್ಟ್ ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ, ಈಗ ನಾನು ಹಾಕಿದಂಥ ಕಡಲೆಕಾಯಿ ಬೀಜ ಅರ್ಧದಷ್ಟು ಹುರಿದಾಗಿದೆ. ಈಗ ನಾನು 1 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ಅಷ್ಟಾಗಿ ಉಪಯೋಗಿಸಲ್ಲ, ನಿಮಗಿಷ್ಟ ಇದ್ದರೆ ಧಾರಾಳವಾಗಿ ನೀವು ಕಡಲೆಬೇಳೆಯನ್ನು ಹಾಕ್ಕೋಬೋದು. ಸ್ನೇಹಿತರೆ ಉದ್ದಿನ ಬೇಳೆನೂ ಸಹ ಘಮ್ ಅಂತ ಪರಿಮಳ ಬರ್ತಾಯಿದೆ, ಹುರಿದಾಗಿದೆ, ಕೆಂಪಗಾಗಿದೆ. ಕಡಲೆಕಾಯಿ ಬೀಜನೂ ಆಗಿದೆ. ಈಗ ಈ ಗೊಜ್ಜನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ರುಬ್ಬಿಟ್ಟಿದ್ನೆಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಸ್ನೇಹಿತರೆ ಇದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು.
ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕರಿಬೇವು, ಇದಕ್ಕೆ ಹೆಚ್ಚಿಗೆ ಕೊತ್ತಂಬರಿಗಿನ್ನ ಕರಿಬೇವು ಇದಕ್ಕೆ ಪುಳಿಯೋಗರೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಮತ್ತು ಪುಡಿ ಇಂಗು, ನೀವು ರುಬ್ಬಕ್ಕೂ ಬೇಕಾದರೆ ಹಾಕ್ಕೋಬೋದು, ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ. ಇಲ್ಲಿಗೆ ಹಾಕ್ಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನೋಡಿ ಇಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಈ ಹದಕ್ಕೆ ನಾವು ಇದನ್ನು ಹುರ್ಕೊಂಬಿಟ್ರೆ ಸಾಕು. ಈ ಗೊಜ್ಜನ್ನ ನೀವು ಮಾಡಿ ಸಹ ಎತ್ತಿಟ್ಕೊಂಡ್ಬಿಡ್ಬೋದು. ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ನೀವು ಆಫೀಸಿಂದ ಬಂದಾಗ ಬಿಸಿಯನ್ನು ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡ್ರಂತೂ ಕಲಿಸ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿ, ದೊಡ್ಡ ಪಾತ್ರೆಗೆ ನಾನು 2 ಪಾವು ಅಕ್ಕಿ ಅನ್ನವನ್ನು ಹಾಕೊಂಡಿದ್ದೆ, ಅದು ತಣ್ಣಗಾಗಿದೆ. ಈಗ ನೋಡಿ ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಸಕ್ಕರೆ ಹಾಕೊಳ್ಳೋದು ವಿಧಾನ ನಿಮಗೆ ಹೇಳ್ಕೊಟ್ಟಿದ್ದೀನಿ ಏನಕ್ಕೆ ಅಂತ. ಈಗ ಇದ ಮೇಲೆ 2 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ ದೇಸಿ ತುಪ್ಪ ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ನೀವು ಯಾವ ತುಪ್ಪವನ್ನು ಬಳಸ್ತೀರಾ ಆ ತುಪ್ಪವನ್ನು ಧಾರಾಳವಾಗಿ ಹಾಕ್ಕೋಬೋದು. ಸ್ನೇಹಿತರೆ ನೋಡಿ, ಗೊಜ್ಜು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನು ಮಾಡ್ಕೊಂಡಿದ್ದಕ್ಕಂಥ ಸಂಪೂರ್ಣ ಗೊಜ್ಜು ಖಾಲಿಯಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಹಬ್ಬ ಹರಿದಿನ ಶುಭ ಸಮಾರಂಭಗಳಲ್ಲಿ, ಸತ್ಯನಾರಾಯಣ ಪೂಜೆ, ಹೋಮ ಹವನಗಳಲ್ಲಿ ನೀವು ನೋಡಿರ್ಬೋದು, ಎಲೆ ತುದಿಗೆ ಬಡಿಸ್ತಾರೆ ಈ ಅನ್ನ. ಬಹಳ ಅದ್ಭುತವಾಗಿರುತ್ತೆ. ಸಾಂಪ್ರದಾಯಿಕ ಶೈಲಿಯ ಸಾತ್ವಿಕ ಅನ್ನ, ಬಹಳ ಸುಲಭವಾಗಿ ಸರಳವಾಗಿ ಕಡಿಮೆ ಪದಾರ್ಥಗಳಿಂದ ಮಾಡ್ಕೋಬಹುದಾದಂಥ ಈ ರುಚಿಕರವಾದ ಅನ್ನದ ಹೆಸರು ಕಾಯಿ ಸಾಸುವೆ ಅನ್ನ. ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಅದ್ಭುತವಾಗಿರುತ್ತೆ. ಅದರ ರುಚಿಯನ್ನು ನೀವೇ ನೋಡಬೇಕು. ನೀವು ನೋಡಿಲ್ಲ ಅಂದರೆ ಬನ್ನಿ ನಮ್ಮ ಮನೆಗೆ, ತಿನ್ನೋಣ. ನನ್ನ ಜೊತೆನೇ ನೀವು ಸಂತೋಷವಾಗಿ ತಿನ್ನಿ. ಹೇಗಿತ್ತು ಅಂತ ಎದುರುಗಡೆನೇ ಹೇಳಿ, ವಿಡಿಯೋ ಮಾಡ್ತೀನಿ. ಮರೆಯದೆ ಮಾಡ್ತೀರಾ ಅಲ್ವಾ? ಮಾಡ್ಕೊಂಡು ತಿನ್ನಿ, ಅದ್ಭುತವಾಗಿರುತ್ತೆ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಸ್ನೇಹಿತರೆ ನೋಡಿ, ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ಹೇಗಿದೆ ಅಂತ ತಿಂದು ಹೇಳ್ತೀನಿ. ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ಈ ಅನ್ನ. ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ನನ್ನ ಸ್ನೇಹಿತ ನೆನಪಿಸ್ತಾ, ಈಗ ಅವನಿಗೂ ಫೋನ್ ಮಾಡಿ ಹೇಳಿದೆ, ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ನೋಡು ಅಂತಂತ. ಅವನು ಶ್ರೀಮತಿ ಹತ್ರ ಮಾಡಿಸ್ಕೊಂಡು ತಿಂತೀನಿ ಅಂತ ಹೇಳಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.